ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಕಳೆದ 12 ವರ್ಷಗಳಿಂದ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿರುವಂತ ಗೋಪಣ್ಣವರು ಈ ವರ್ಷನೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಈ ಒಂದು ವಿವೇಕಾನಂದ ಗ್ರೌಂಡ್ ನಲ್ಲಿ ಆಚರಿಸಿದ್ದಾರೆ. ಇದು ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿರುವಂತದ್ದು. ಈ ಸಾರಿ 1500ಕ್ಕೂ ಹೆಚ್ಚಿನ ಜನ ಈ ಒಂದು ಗ್ರೌಂಡ್ ಅಲ್ಲಿ ವಿವೇಕಾನಂದ ಗ್ರೌಂಡ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗ್ಗೆ 5:30 ಏನು ಪ್ರಾರಂಭ ಆಯಿತು, ಇಲ್ಲಿಗೆ ಮುಗಿದಿದೆ. ಈಗ ಉಪಹಾರ ಕೂಟವನ್ನು ಕೂಡ ಶಾಸಕರು ವ್ಯವಸ್ಥೆ ಮಾಡಿದ್ದಾರೆ. ಇದು ಕೂಡ ಯಶಸ್ವಿ ಆಗಿದೆ. ನಮ್ಮೆಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಶ್ರಮಿಸಿದರೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಕ್ಷೇತ್ರದಲ್ಲಿ ಕಟೌಟ್ ನಿರ್ಮಾಣ ಆಗಿದೆ. ಜನಪ್ರಿಯ ಶಾಸಕರ ಸಂಭ್ರಮದ ಹುಟ್ಟುಹಬ್ಬಾಚರಣೆ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಸರ್? ಈ ಕಟ್ಔಟ್, ಫ್ಲೆಕ್ಸ್, ಬ್ಯಾನರ್ಸ್ ಎಲ್ಲವನ್ನು ಕೂಡ ಶಾಸಕರು ಯಾವುದೇ ರೀತಿಯ ಯಾವ ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳು ಹಾಕ್ಬಾರ್ದು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಹೊರತಾಗಿ ಕೂಡ ಕೆಲವರು ಅವರ ಅಭಿಮಾನಿ ಕಟ್ಔಟ್ಗಳನ್ನ, ಫ್ಲೆಕ್ಸ್ಗಳನ್ನ ಹಾಕುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂತ ಗೋಪಾಲಣ್ಣವರಿಗೆ ಯಾವುದೇ ಕಟ್ಔಟ್ ನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೂಡ ನಾನು ಈ ಮೂಲಕ ನಮ್ಮ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಲ್ಲಿ ವಿನಂತಿಸ್ತೇನೆ. ಅವ್ರು ಮಾಡ್ತಾ ಇರುವಂತ ಸಾಮಾಜಿಕ ಕಾರ್ಯಕ್ರಮಗಳೇನಿದೆ, ಡಯಾಲಿಸಿಸ್ ಕೇಂದ್ರ ಏನಿದೆ, ಅದಕ್ಕೆ ಅವರ ಹೆಸರಲ್ಲಿ ಒಂದು ಡಯಾಲಿಸಿಸ್ಗೆ ಒಬ್ಬ ಕಾರ್ಯಕರ್ತ, ಒಬ್ಬ ಅಭಿಮಾನಿ ಸಹಕರಿಸಿದ್ರೆ ಅದೇ ದೊಡ್ಡ ಆಶೀರ್ವಾದ ಅಂತ ನಾನು ಅದ್ರ ಭಾವಿಸ್ತೀನಿ. ಹಾಗೆ ಕೂಡ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು ನಡ್ಕೋಬೇಕು ಅಂತ ವಿನಂತಿ ಮಾಡ್ತೀನಿ. ಸರ್, ಮಂಡಲ ಅಧ್ಯಕ್ಷ ಪ್ರಥಮ ಹುಟ್ಟುಹಬ್ಬ ಆಚರಣೆ ಆಚರಿಸ್ತಾ ಇದ್ರ ಶಾಸಕರು, ನೀವು ನಿಮ್ಮ ನೇತೃತ್ವದಲ್ಲಿ ಏನೆಲ್ಲ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರ ಸರ್? ಈಗ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತಿತ್ತು. ಅವರ ಕುಟುಂಬದಲ್ಲಾದಂತ ಸಣ್ಣ ಅವರ ಸಂಬಂಧಿಕರು ತೀರ್ಕೊಂಡ್ರೆ ಆ ಕಾರಣದಿಂದ ಅವ್ರು ಯಾವುದೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿದ್ದಾರೆ. ಅದರ ಹೊರತಾಗಿಯೂ ಸಹ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಒಂದೆಡೆ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಶಾಸಕರ ಕಚೇರಿ ಹತ್ರ ಈ ಭಾಗದಿಂದ ಬರುವಂತ 8 ವಾರ್ಡ್ಗಳ ಕಾರ್ಯಕರ್ತರು, ಮುಖಂಡರು ಶಾಸಕರ ಕಚೇರಿ ಹತ್ರ, ಮತ್ತೆ ಆ ಭಾಗದಲ್ಲಿರುವಂತ 4 ವಾರ್ಡ್ನ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಅವ್ರ ಮನೆ ಹತ್ರ ಸೇರ್ಬೇಕು ಅನ್ನುವಂಥದ್ದನ್ನ ಈಗಾಗಲೇ ವಿನಂತಿಯನ್ನ ಮಾಡ್ಕೊಂಡಿದ್ದೀನಿ. ಅತ್ಯಂತ ಸರಳವಾಗಿ ಈ ಬಾರಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ.